ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 3 ವೃಂದಾವನದಾಚೆಯ ಕೃಷ್ಣ ಲೀಲೆ. ಇದರಿಂದ ಇವತ್ತು 5ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 5. ಪ್ರಿಯಂ ಪ್ರಭುರ್ಗಾಮ್ಯ ಇವ ಪ್ರಿಯಾಯ ವಿದಿತ್ ಸುರಾರ್ಛದ್ ದ್ಯುತರುಂ ಯದರ್ಥೆ ವಜ್ರ್ಯಾದ್ರವತ್ತಂ ಸಗಣೋರುಷಾಂದಃ ಕ್ರೀಡಾ ಮೃಗೋ ನೂನಮಯಂ ವಧೂನಾಂ. ಅನುವಾದ: ಸಾಮಾನ್ಯವಾದ ಒಬ್ಬ ಗಂಡನು ಮಾಡುವಂತೆ ಭಗವಾನ್ ಕೃಷ್ಣನು ತನ್ನ ಪ್ರಿಯ ಪತ್ನಿ ಸತ್ಯಭಾಮೆಯನ್ನು ಮೆಚ್ಚಿಸುವುದಕ್ಕಾಗಿ ಸ್ವರ್ಗಲೋಕದಿಂದ ಪಾರಿಜಾತದ ಮರವನ್ನು ತಂದನು. ಆದರೆ ಸ್ವರ್ಗಾಧಿಪನಾದ ಇಂದ್ರನು ತನ್ನ ಪತ್ನಿಯರಿಂದ ಪ್ರೇರಿತನಾಗಿ ತನ್ನ ಸಂಪೂರ್ಣ ಬಲದೊಂದಿಗೆ ಭಗವಾನ್ ಕೃಷ್ಣನೊಡನೆ ಕಾದಾಡಲು ಬಂದನು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕೃಷ್ಣ ಭೀಷ್ಮಕ ರಾಜನ ಮಗಳು ರುಕ್ಮಿಣಿಯನ್ನ ಅವಳ ಇಚ್ಛೆಗೆ ಅನುಸಾರವಾಗಿಯೇ ಅವಳನ್ನ ಹೇಗೆ ಗಿಡಗ ರಾಕ್ಷಸರ ಕೈಯಿಂದ ಅಮೃತವನ್ನು ಕಿತ್ಕೊಂಡು ಹೋಗುತ್ತೋ ಆ ರೀತಿ ಅವನು ಅಲ್ಲಿಂದ ರುಕ್ಮಿಣಿಯನ್ನ ಅಪಹರಣ ಮಾಡ್ಕೊಂಡು ಹೋಗ್ತಾನೆ. ಅಂದರೆ ಅವಳ ಇಚ್ಛೆಯಂತೆ ಕರ್ಕೊಂಡು ಹೋಗ್ತಾನೆ ಅವಳನ್ನು. ಆಮೇಲೆ ನಾಗ್ನಜಿತಿ ಅನ್ನೋಳನ್ನು ಕೂಡ ಅವನು ಗೆದ್ದು, ಅಂತಂದರೆ 7 ಕೊಬ್ಬಿದ ಗೂಳಿಗಳಿರುತ್ತಲ್ಲ ಅದನ್ನು ಸೋಲಿಸಿ ನಾಗ್ನಜಿತಿಯನ್ನು ಅವನು ಮದುವೆ ಆಗ್ತಾನೆ. ಆದರೂ ಕೂಡ ಬೇಕಾದಷ್ಟು ಬಲಶಾಲಿ ರಾಜಕುಮಾರರು ಇವನ ಮೇಲೆ ನಾವು ಮದುವೆ ಆಗ್ತೀವಿ ಅಂತ ಬರ್ತಾರೆ. ಆಗ ಯುದ್ಧ ನಡೆಯುತ್ತೆ, ಎಲ್ಲರನ್ನೂ ಕೂಡ ಗಾಯಗೊಳಿಸ್ತಾನೆ. ಆದರೆ ಕೃಷ್ಣನಿಗೆ ಏನೂ ಆಗಲ್ಲ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ ವಿದುರರು, ಸಾಮಾನ್ಯವಾದ ಒಬ್ಬ ಗಂಡ ಹೇಗೆ ತನ್ನ ಹೆಂಡತಿಯ ಇಚ್ಛೆಗಳನ್ನು ಪೂರೈಸ್ತಾನೆ, ಅವಳು ಹೇಳ್ದಂಗೆ ಎಲ್ಲ ಮಾಡ್ತಾನಲ್ಲ, ಅದೇ ರೀತಿಯಲ್ಲಿ ತನ್ನ ಪ್ರೀತಿಯ ಪತ್ನಿ ಸತ್ಯಭಾಮೆ ಇರುತ್ತಲ್ಲ ಅವಳನ್ನು ಮೆಚ್ಚಿಸೋದಕ್ಕೋಸ್ಕರ ಸ್ವರ್ಗಲೋಕದಿಂದ ಪಾರಿಜಾತವನ್ನು ತಗೊಂಬರ್ತಾನೆ, ಪಾರಿಜಾತದ ಮರವನ್ನು. ಈ ಒಂದು ಕಥೆಯ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಆದರೆ ಅದನ್ನು ತಗೊಂಡು ಬರಬೇಕು ಅಂದಾಗ ಸ್ವರ್ಗಾಧಿಪತಿನೇ ಆದಂತಹ ಇಂದ್ರ ಇದ್ದಾನಲ್ಲ, ಅವನು ತನ್ನ ಹೆಂಡತಿಯರ ಕೈಗೊಂಬೆ ಆಗ್ಬಿಟ್ಟಿರ್ತಾನೆ. ಈಗ ಭಗವಂತ ಅವನು ಅಂತ ಅವನಿಗೆ ಗೊತ್ತಿರುತ್ತೆ, ಆದರೂ ಕೂಡ ಅವನನ್ನೇ ಹೆದರಾಕೊಳ್ಳುವಷ್ಟು ಅವನು ದಡ್ಡತನವನ್ನು ತೋರಿಸ್ತಾನೆ. ನೋಡಿ, ಭಗವಂತನನ್ನು ಹೆದರಾಕೊಳ್ಳೋದಕ್ಕೆ ಯಾರಿಂದನೂ ಆಗೋದಿಲ್ಲ. ಆದರೆ ಅವನೇನು ಮಾಡ್ತಾನೆ? ಕೃಷ್ಣನ ಜೊತೆ ಕಾದಾಡೋದಕ್ಕೆ ಅವನು ರೆಡಿ ಆಗ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಒಮ್ಮೆ ಶ್ರೀಕೃಷ್ಣನು ದೇವಮಾತೆಯಾದ ಅದಿತಿಗೆ ಕರ್ಣಕುಂಡಲವನ್ನು ಬಹುಮಾನ ಕೊಡಲು ಸ್ವರ್ಗಲೋಕಕ್ಕೆ ತೆರಳಿದನು. ಅವನೊಂದಿಗೆ ಮಡದಿ ಸತ್ಯಭಾಮೆಯೂ ಹೋಗಿದ್ದಳು. ಅಲ್ಲಿ ಪಾರಿಜಾತವೆಂಬ ಒಂದು ವಿಶೇಷವಾದ ಹೂವಿನ ಮರವಿದ್ದಿತು. ಅದು ಸ್ವರ್ಗಲೋಕಗಳಲ್ಲಿ ಮಾತ್ರ ಬೆಳೆಯುವಂಥದ್ದು. ಸತ್ಯಭಾಮೆಯು ಈ ಮರವನ್ನು ಬಯಸಿದಳು. ಒಬ್ಬ ಸಾಮಾನ್ಯವಾದ ಗಂಡನಂತೆ ಪತ್ನಿಯನ್ನು ತೃಪ್ತಿಪಡಿಸುವುದಕ್ಕಾಗಿ ಕೃಷ್ಣನು ಆ ಮರವನ್ನು ತರುತ್ತಿರಲು ವಜ್ರಾಯುಧನಾದ ಇಂದ್ರನು ಕೋಪೋದ್ರಿಕ್ತನಾದನು. ಇಂದ್ರನ ಹೆಂಡಿರು ಭಗವಾನ್ ಕೃಷ್ಣನ ಮೇಲೆ ಯುದ್ಧ ಮಾಡುವಂತೆ ಪ್ರೇರೇಪಿಸಿದರು. ಇಂದ್ರನು ಪತ್ನೀವಶ ಸ್ವಭಾವದವನು, ತಿಳಿಗೇಡಿಯೂ ಆಗಿದ್ದುದರಿಂದ ಹೆಂಡಿರ ಮಾತನ್ನು ಕೇಳಿ ಕೃಷ್ಣನೊಡನೆ ಯುದ್ಧಕ್ಕೆ ಧೈರ್ಯ ಮಾಡಿದನು. ಈ ಸಂದರ್ಭದಲ್ಲಿ ಇಂದ್ರನೊಬ್ಬ ತಿಳಿಗೇಡಿಯಾಗಿದ್ದನು. ಆದುದರಿಂದಲೇ ಎಲ್ಲವೂ ಭಗವಂತನದೆಂಬುದನ್ನು ಅವನು ಮರೆತು ಬಿಟ್ಟಿದ್ದನು. ನೋಡಿ, ಇಲ್ಲಿ ಒಂದ್ಸರಿ ಶ್ರೀಕೃಷ್ಣ ದೇವಮಾತೆ, ದೇವತೆಗಳ ತಾಯಿ ಯಾರು ಅದಿತಿ, ಅವಳಿಗೆ ಕರ್ಣಕುಂಡಲವನ್ನು ಬಹುಮಾನ ಕೊಡಬೇಕು ಅವಳಿಗೆ ಅಂತಂದ್ಬಿಟ್ಟು ಸ್ವರ್ಗಲೋಕಕ್ಕೆ ಹೋಗಿರ್ತಾನೆ. ಅವನ ಜೊತೆ ಅವಳ ಪ್ರೀತಿಯ ಹೆಂಡತಿ ಸತ್ಯಭಾಮ ಕೂಡ ಹೋಗಿರ್ತಾಳೆ. ಈಗ ಹೆಂಗಸರ ಒಂದು ಸಾಮಾನ್ಯವಾದಂತಹ ಸ್ವಭಾವ ಏನು? ನಮ್ಮ ಹತ್ರ ಇಲ್ಲದೆ ಇರುವಂಥದ್ದು ಅಲ್ಲೇನಾದರೂ ನೋಡಿದಾಗ ವಿಶೇಷ ಅನಿಸಿದ್ರೆ ಅದು ನಮ್ಮ ಹತ್ರನೂ ಇರಬೇಕು, ನಮ್ಮ ಮನೆಯಲ್ಲೂ ಅದಿರಬೇಕು ಅಂತ ನಮ್ಗೆ ಅನ್ಸುತ್ತಲ್ಲ, ಆ ರೀತಿ ಸ್ವಾಭಾವಿಕವಾಗಿ ಅವಳೇನು ಮಾಡಿದ್ಲು, ಅಲ್ಲೊಂದು ವಿಶೇಷವಾದಂಥ ಹೂವಿನ ಮರವನ್ನು ನೋಡ್ತಾಳೆ. ಅದು ಪಾರಿಜಾತ ಮರ. ಅದು ಸ್ವರ್ಗಲೋಕದಲ್ಲಿ ಮಾತ್ರ ಬೆಳೆಯುವಂಥದ್ದು. ಅದಕ್ಕೆ ಆ ಒಂದು ಮರ ನನಗೆ ಬೇಕು ಅಂತಂದ್ಬಿಟ್ಟು ಅವಳು ಇಷ್ಟಪಡ್ತಾಳೆ. ಈಗ ಸಾಮಾನ್ಯವಾದ ಗಂಡಸರು ಹೇಗೆ ತನ್ನ ಹೆಂಡತಿ ತಾನು ಇಷ್ಟಪಡುವಂಥ ಪ್ರೀತಿಯ ಹೆಂಡತಿ ಕೇಳಿದಾಗ ಅದನ್ನು ತಂದುಕೊಡೋದಕ್ಕೆ ಅವನು ಆದಷ್ಟು ಪ್ರಯತ್ನ ಮಾಡ್ತಾನಲ್ವ, ಅದೇ ರೀತಿಯಲ್ಲಿ ತನ್ನ ಹೆಂಡತಿಯನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಆ ಮರವನ್ನು ತರಬೇಕಾದ್ರೆ
ವಜ್ರಾಯುಧನಾದಂತಹ ಇಂದ್ರನಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಅಂದರೆ ಅವನು ಹೆಂಡತಿ ಹೇಳ್ದಾಗ ಕೇಳ್ತಾ ಇರ್ತಾನೆ. ಮತ್ತು ಈಗ ಅವನ ತಿಳಿಗೇಡಿತನ ಇರುತ್ತೆ. ಅಂದರೆ ಈಗ ಅವನು ಏನು ಅನ್ನೋದನ್ನು ಮರ್ತೋಗಿದ್ದಾನೆ. ಭಗವಂತನದ್ದೇ ಇದೆಲ್ಲಾನು ಅನ್ನೋದು ಅವನಿಗೆ ಮರ್ತೋಯ್ತು. ಇದು ನಂದು, ಇದು ಸ್ವರ್ಗದಲ್ಲಿರಬೇಕಾಗಿರುವಂಥದ್ದು ಅಂತ. ಇಲ್ಲಿ ಸ್ವಯಂ ಭಗವಂತ ಅವನು ಕೇಳ್ತಾ ಇದ್ದಾನೆ ಅಂದಾಗ ಅದನ್ನು ಕೊಡಬೇಕಾಗಿರುವಂಥದ್ದು ಅವನ ಕರ್ತವ್ಯ. ಆದರೆ ಇಲ್ಲೇನಾಗಿದೆ, ಹೆಂಡತಿಯರ ಒಂದು ಮಾತಿಗೆ ಮರುಳಾಗಿ ಅವ್ರು ಹೇಳಿದಾಗೆ ಕೇಳುವಂಥವನು ಆಗಿರೋದ್ರಿಂದ ಅವನು ಅದನ್ನೆಲ್ಲ ಮರೆತು, ಅಂದರೆ ಭಗವಂತನದ್ದೇ ಇದು, ಅವನಿಗೆ ಸೇರಬೇಕಾಗಿರೋದು ಅನ್ನೋದನ್ನು ಮರೆತು ಇದು ನಂದು ಅಂತ ಅಂದ್ಬಿಟ್ಟು ಅವನು ಯುದ್ಧ ಮಾಡೋದಕ್ಕೂ, ಅಂದರೆ ಅವನ ಜೊತೆ ಯುದ್ಧ ಮಾಡೋದಕ್ಕೂ ಅವನು ಧೈರ್ಯ ಮಾಡ್ತಾನೆ. ಸ್ವರ್ಗ ರಾಜ್ಯದಿಂದ ಆ ಮರವನ್ನು ಭಗವಂತನು ಕಿತ್ತುಕೊಂಡು ಹೋದನಾದರೂ ಅವನದೇನೂ ತಪ್ಪಾಗುತ್ತಿದ್ದಿಲ್ಲ. ಆದರೆ ಇಂದ್ರನು ಪತ್ನಿ ವಿಧೇಯನಾಗಿದ್ದು ಶಚೀದೇವಿಯಂತಹ ಸುಂದರ ಹೆಂಡಿರ ಆಳ್ವಿಕೆಗೆ ಒಳಗಾಗಿ ಓರ್ವ ತಿಳಿಗೇಡಿಯಾಗಿದ್ದನು. ತಮ್ಮ ಹೆಂಡಿರ ಪ್ರಭುತ್ವಕ್ಕೆ ಒಳಗಾದವರೆಲ್ಲರೂ ಸಾಮಾನ್ಯವಾಗಿ ತಿಡಿಗೇಡಿಗಳಾಗಿರುವಂತೆ ಇಂದ್ರನು ಆಗಿದ್ದನು. ಇಂದ್ರನು ಭಾವಿಸಿದ್ದೇನೆಂದರೆ, ಕೃಷ್ಣನು ಪತ್ನಿ ವಿಧೇಯ ಸ್ವಭಾವದವನಾಗಿದ್ದು ಪತ್ನಿಯಾದ ಸತ್ಯಭಾಮೆಯ ಇಚ್ಛೆಗೆ ಅನುಗುಣವಾಗಿಯೇ ತನ್ನ ಸ್ವರ್ಗದ ಸೊತ್ತಾದ ಪಾರಿಜಾತ ವೃಕ್ಷವನ್ನು ಒಯ್ದಿರುತ್ತಾನೆ ಎಂದು. ಆದುದರಿಂದ ಕೃಷ್ಣನನ್ನು ದಂಡಿಸಬಹುದೆಂದು ಇಂದ್ರನು ಭಾವಿಸಿದನು. ಭಗವಂತನು ಎಲ್ಲದಕ್ಕೂ ಒಡೆಯನೆಂಬುದನ್ನು ಅವನು ಪತ್ನಿವಶನಾಗಲಾರನೆಂದು ತಿಳಿಯಲು ಮರೆತವನಾಗಿದ್ದನು. ಭಗವಂತನು ಸಂಪೂರ್ಣ ಸ್ವತಂತ್ರನು. ಇಚ್ಛಾ ಮಾತ್ರದಿಂದಲೇ ಅವನು ಸತ್ಯಭಾಮೆಯಂತಹ 100 ಅಥವಾ 1000 ಹೆಂಡಿರನ್ನಿಟ್ಟುಕೊಳ್ಳಬಲ್ಲನು. ಸತ್ಯಭಾಮೆಯು ಬಹಳ ಸುಂದರಿಯಾದ ಮಡದಿ ಎಂಬ ಕಾರಣದಿಂದ ಅವನು ಮೋಹಿತನಾಗಿರಲಿಲ್ಲ. ಅವನು ಆಕೆಯ ಭಕ್ತಿಪೂರ್ಣ ಸೇವೆಯಿಂದ ತೃಪ್ತಿಪಟ್ಟಿದ್ದನು. ತನ್ನ ಭಕ್ತಿಯ ನಿರ್ಮಲ ಭಕ್ತಿಯನ್ನು ವಿನಿಮಯವೀಯಲು ಉದ್ದೇಶಿಸಿದ್ದನು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನೋಡಿ, ಸಾಮಾನ್ಯವಾಗಿ ನೋಡುವಂಥ ಜನರ ದೃಷ್ಟಿಗೆ ಕೃಷ್ಣ ಮಾಡೋದೆಲ್ಲ ನಮಗೆ ವಿಪರೀತವಾಗಿ ಕಾಣಿಸುತ್ತೆ. ಅಂದರೆ ಏನು, ಅವನು ಹೆಂಡತಿರ್ ಗುಲಾಮ, ಅವನು ಅಷ್ಟೊಂದು ಜನ ಹೆಂಡತಿರನ್ನ ಮದುವೆ ಆಗಿದ್ದಾನೆ, ಅವನು ಕದ್ದು ಹಾಲು ಕುಡಿತಾ ಇದ್ದ, ಬೆಣ್ಣೆ ತಿಂತಾ ಇದ್ದ, ಹೀಗೆ ನಮಗೆ ನೋಡೋದಕ್ಕೆ ಹಂಗೆ ಅನಿಸ್ತಾ ಇರತ್ತೆ. ಆದರೆ ಯಾರಿಗೆ ತಿಳುವಳಿಕೆ ಇರುತ್ತೋ, ಜ್ಞಾನ ಇರುತ್ತೋ, ಅರಿವು ಇರುತ್ತೋ, ಸಾಕ್ಷಾತ್ಕಾರವಾಗಿರುತ್ತೋ ಅವರಿಗೆ ಭಗವಂತ ಮಾಡೋದು ಏನು ಅನ್ನೋದು ಸ್ಪಷ್ಟವಾಗಿ ತಿಳಿತಾ ಇರತ್ತೆ. ಈಗ ನೋಡಿ, ಸ್ವರ್ಗಕ್ಕೆ ಹೋಗಿದ್ದ, ಅಲ್ಲಿ ಮರನ ಕಿತ್ಕೊಂಡು ಹೋದ, ಅದರಿಂದ ಏನೂ ಇಲ್ಲ. ಆದರೆ ಇಲ್ಲಿ ಇಂದ್ರ ಏನಾಗಿದ್ದಾನೆ, ಪತ್ನಿ ವಿಧೇಯನಾಗಿದ್ದಾನೆ. ಅಂದರೆ ಹೆಂಡತಿಯ ಗುಲಾಮ ಅಂತ ಹೇಳ್ತೀವಲ್ಲ, ಆ ರೀತಿ ಆಗ್ಬಿಟ್ಟಿದ್ದಾನೆ. ಸೊ ಅದಕ್ಕೆ ಶಚೀದೇವಿಯಂತಹ ಸುಂದರ ಹೆಂಡತಿ ನನ್ನ ಹೆಂಡತಿ, ಅವಳು ಹೇಳೋ ರೀತಿ ಇವನಿಗೆ ಕೇಳ್ತಾ ಇರೋದ್ರಿಂದ ಇಲ್ಲಿ ತಿಡಿಗೇಡಿಯಾಗಿದ್ದಾನೆ ಅಂತ. ಇಲ್ಲಿ ಸಾಮಾನ್ಯವಾಗಿಯೇ ಹೆಂಡತಿಗೆ ಯಾರು ಗುಲಾಮರಾಗಿರ್ತಾರೋ ಅವರೆಲ್ಲ ತಿಳಿಗೇಡಿಗಳು ಅಂತ ಹೇಳ್ತಾರೆ ಗುರುಗಳಿಲ್ಲಿ. ಅವ್ರ ಥರನೇ ಇಂದ್ರ ಆಗ್ಬಿಟ್ಟಿದ್ದ. ಆಮೇಲೆ ಇಂದ್ರ ಏನು ಯೋಚನೆ ಮಾಡಿದ್ದ ಅಂತಂದರೆ, ಕೃಷ್ಣ ಕೂಡ ತನ್ನ ಹೆಂಡತಿ ಹೇಳ್ದಂಗೆ ಕೇಳ್ತಾ ಇದ್ದಾನಲ್ಲ, ಅವಳು ಬೇಕು ಅಂದ್ಲು, ಅದಕ್ಕೋಸ್ಕರ ಅವನು ತೊಗೊಂಡು ಹೋಗ್ತಾ ಇದ್ದಾನೆ. ಇದರಿಂದ ನಾನು ಅವನ ಜೊತೆ ಯುದ್ಧ ಮಾಡಿ ಅವನನ್ನು ದಂಡಿಸ್ಬೋದು. ನಾನು ಕೃಷ್ಣ ಇಲ್ಲಿಂದ ತೊಗೊಂಡು ಹೋಗೋ ಹಾಗಿಲ್ಲ. ಅವನು ಹೇಗೆ ತನ್ನ ಹೆಂಡತಿಗೋಸ್ಕರ ಮಾಡ್ತಿದ್ದಾನೋ ನಾನು ಕೂಡ ನನ್ನ ಹೆಂಡತಿಗೋಸ್ಕರ ಮಾಡ್ತಿದ್ದೀನಿ, ಆ ರೀತಿ ಎಲ್ಲ ಅವನು ಯೋಚನೆ ಮಾಡ್ತಾನೆ. ಆದರೆ ಇಲ್ಲಿ ಇಂದ್ರ ಒಂದು ವಿಷಯವನ್ನು ಮರಿತಾ ಇದ್ದಾನೆ. ಅವನು ಭಗವಂತ, ಅವನು ಎಲ್ಲದಕ್ಕೂ ಒಡೆಯ. ಏನೇನಿದೆಯೋ ಈ ಜಗತ್ತಲ್ಲಿ ಯಾವುದನ್ನ ಯಾವಾಗ ಹೇಗೆ ಬೇಕಾದರೂ ಅವನು ಯೂಸ್ ಮಾಡ್ಬೋದು, ಅಷ್ಟು ಸ್ವತಂತ್ರ ಅವನಿಗಿದೆ. ಯಾಕಂದರೆ ಸೃಷ್ಟಿ ಮಾಡಿರೋನೇ ಅವನು, ಆಯಿತಾ. ಅವನು ಯಾವತ್ತೂ ಪತ್ನಿ ವಶನಾಗೋದಕ್ಕೆ ಸಾಧ್ಯ ಇಲ್ಲ. ಈಗ ಇಂದ್ರನ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದೆಯೋ ನಮ್ಮ ಕಣ್ಣಿಗೂ ಕೂಡ ಹಾಗೆ ಅನಿಸುತ್ತೆ. ಕೃಷ್ಣ ಹೆಂಡತಿ ಮಾತನ್ನು ಕೇಳ್ತಾ ಇರೋ ಹಾಗೇನೆ ಇಂದ್ರ ಕೂಡ ಮಾಡ್ತಾ ಇದ್ದಾನೆ, ಅದರಲ್ಲಿ ಏನಿದೆ ಡಿಫ್ರೆನ್ಸು ಅಂತ ನಮಗನ್ಸುತ್ತೆ, ಅಥವಾ ಇಂದ್ರನಿಗೂ ಕೂಡ ಅನ್ನಿಸ್ತಾ ಇದೆ ಅಲ್ವಾ. ಆದರೆ ಇಲ್ಲಿ ಆ ರೀತಿ ಅಲ್ಲ, ಅವನು ಇಡೀ ಸೃಷ್ಟಿಗೆ ಒಡೆಯ ಆಗಿರೋದ್ರಿಂದ ತನ್ನ ಇಚ್ಛೆಯ ಹಾಗೆ ಏನು ಬೇಕಾದರೂ ಅವನು ಮಾಡಬಹುದು. ಆದರೆ ಇಲ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋ ಹಾಗಲ್ಲ. ಇಲ್ಲಿ ಅವನು ಪತ್ನಿಗೆ ವಿಧೇಯನಾಗಿಲ್ಲ. ಅವನಿಗೆ ಸತ್ಯಭಾಮೆ ಅಲ್ಲ, ಸತ್ಯಭಾಮೆಯಂತಹ 1000 ಹೆಂಡತಿಯರನ್ನು ಪಡೆಯುವಷ್ಟು ಅವನಿಗೆ ಶಕ್ತಿ ಇದೆ. ಆದರೆ ಸತ್ಯಭಾಮೆ ತುಂಬ ಸುಂದರವಾಗಿದ್ದಾಳೆ, ಆ ಕಾರಣದಿಂದ ಅವನು ಮೋಹಿತನಾಗಿರಲಿಲ್ಲ. ಅಂದರೆ ಅವಳು ಸುಂದರವಾಗಿದ್ದಾಳೆ ಅಂತ ಅಂದ್ಬಿಟ್ಟು ಅವಳು ಹೇಳ್ದಂಗೆ ಕೇಳ್ತಾ ಇದ್ದಾನೆ ಅಂತಲ್ಲ. ಆದರೆ ಭಗವಂತ ಅವಳ ಭಕ್ತಿಗೆ ಮೆಚ್ಚಿದ್ದ. ನೋಡಿ, ಇಲ್ಲಿ ತುಂಬ
ಡೀಪ್ ಆಗಿರುವಂತಹ ಒಂದು ವಿಷಯಗಳಿದೆಲ್ಲನೂ. ಭಗವಂತ ಏನೇ ಮಾಡ್ತಾ ಇದ್ರೂ ಕೂಡ ಅದಕ್ಕೆಲ್ಲ ಒಂದು ಅರ್ಥ ಇರುತ್ತೆ. ಅದರ ಹಿಂದೆ ಭಕ್ತಿ ಇರುತ್ತೆ ಹೊರತು ಕಾಮ, ಆಮೇಲೆ ಯಾವುದೇ ರೀತಿಯ ಈ ಲೌಕಿಕದ ಒಂದು ಭಾವನೆಗಳಿರುತ್ತಲ್ಲ, ಆ ರೀತಿ ಅಲ್ಲಿರೋದಿಲ್ಲ. ಭಗವಂತ ಮತ್ತು ಭಕ್ತರ ನಡುವೆ ಏನಾಗುತ್ತೋ ಆ ಒಂದು ಸಂಬಂಧದಿಂದ ಅಲ್ಲಿ ಭಗವಂತ ನಡ್ಕೊಳ್ತಾ ಇರ್ತಾನೆ. ಈಗ ಅವಳು ಕೇಳಿದ್ದನ್ನ ಸ್ವರ್ಗದಿಂದ ತಂದ್ಕೊಡ್ಬೇಕು, ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಅಲ್ಲಿ ಭಗವಂತ ನಿಂತಿದ್ದಾನೆ ಅಂತಂದರೆ ಅದಕ್ಕೊಂದು ಕಾರಣ ಏನು ಅಂದರೆ ಭಕ್ತಿ. ಆ ಭಕ್ತಿಗೋಸ್ಕರ ಅವನು ಏನು ಬೇಕಾದರೂ ಮಾಡ್ತಾನೆ. ತನಗೋಸ್ಕರ ಅಷ್ಟೆಲ್ಲ ಅವ್ರು ಮಾಡ್ತಾರೆ, ಅಷ್ಟೊಂದು ಪ್ರೀತಿಯಿಂದ ಸೇವೆ ಮಾಡ್ತಾರೆ ನನ್ನ ಭಕ್ತರು ಅಂತಂದ್ಬಿಟ್ಟು ಅವ್ರಿಗೋಸ್ಕರ ಅವನು ಸೇವಕನಾಗಿರೋದಕ್ಕೂ ಅವನು ರೆಡಿಯಾಗಿರ್ತಾನೆ. ಭಗವಂತ ಸೇವಕನಾಗೋದಕ್ಕೂ ಅವನು ಹಿಂಜರಿಯೋದಿಲ್ಲ. ನಾವು ಅದನ್ನು ಬೇಕಾದಷ್ಟು ಭಕ್ತರ ಜೀವನ ಚರಿತ್ರೆಗಳಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಭಕ್ತ ಕುಂಬಾರ ಆಗಿರ್ಬೋದು, ಪ್ರಹ್ಲಾದ ಆಗಿರ್ಬೋದು, ಏನು ಬೇಕಾದರೂ ಮಾಡೋದಕ್ಕೆ ಬಂದ್ಬಿಡ್ತಾನೆ ಭಗವಂತ, ತನ್ನ ಭಕ್ತರಿಗೆ ಏನಾದರೂ ಆಗ್ತಾ ಇದೆ ಅಂತಂದ್ಬಿಟ್ಟು. ಆಯಿತಾ, ಇಲ್ಲೂ ಕೂಡ ಸತ್ಯಭಾಮೆ ತನಗೆ ತುಂಬ ಚೆನ್ನಾಗಿ ಭಕ್ತಿಯಿಂದ ಅವಳು ಸೇವೆ ಮಾಡಿರ್ತಾಳೆ. ಆ ಒಂದು ಕಾರಣದಿಂದ ಈಗ ನನಗೆ ಅವಳು ಭಕ್ತಿಯನ್ನು ತೋರಿಸಿದಾಳೆ, ನಾನು ಅವಳೇನೋ ಒಂದು ಇಚ್ಛೆ ಪಡ್ತಾ ಇದ್ದಾಳೆ ಅಂದಾಗ ಅದನ್ನು ಕೊಡುವಂಥ ಜವಾಬ್ದಾರಿ ನಂದು ಅಂತ ಭಗವಂತ ಅಲ್ಲಿ ಅವಳಿಗೆ ಕೇಳಿದ್ದನ್ನು ತಂದ್ಕೊಡ್ತಾ ಇದ್ದಾನೆ ಹೊರತು ಅವಳು ಸುಂದರವಾಗಿದ್ದಾಳೆ, ಅವಳು ನನ್ನ ಹೆಂಡತಿ, ಅವಳು ಹೇಳಿದಾಗ ನಾನು ಕೇಳಬೇಕು ಅದಕ್ಕೋಸ್ಕರ ಮಾಡ್ತಾ ಇಲ್ಲ. ಇದನ್ನು ನಾವು ದೃಷ್ಟಿಕೋನ ಅಂದರೆ ನೋಡುವಂಥ ದೃಷ್ಟಿ, ಇಲ್ಲಿ ಗುರುಗಳು ನಮಗೆ ಅದನ್ನು ತೋರಿಸ್ಕೊಡ್ತಾರೆ, ಯಾವ ರೀತಿ ನಾವು ಅದನ್ನು ಯೋಚನೆ ಮಾಡಬೇಕು ಅಂತಂದ್ಬಿಟ್ಟು. ಇದನ್ನೇ ನಾವು ಕಲಿಬೇಕಾಗಿರುವಂಥದ್ದು. ಬರೀ ಮೇಲ್ಮೇಲೆ ಅರ್ಥಗಳಿರುತ್ತಲ್ಲ, ಅದಿಷ್ಟು ದಿವಸ ಸರಿ, ಇನ್ನು ಮುಂದೆ ಆದರೂ ನಾವು ಅದರ ಡೀಪ್ ಮೀನಿಂಗ್ ಏನಿರುತ್ತೆ, ಒಳಾರ್ಥಗಳೇನಿರುತ್ತೋ ಅದನ್ನು ನಾವು ಹುಡುಕೋದಕ್ಕೆ ಪ್ರಯತ್ನ ಮಾಡಬೇಕು. ಬರೀ ಬೇರೆಯವ್ರು ಹೇಳಿದ್ದನ್ನೇ ಅಲ್ಲ, ನಾವು ಕೂಡ ಹುಡುಕೋದಕ್ಕೆ ಪ್ರಯತ್ನ ಮಾಡಿದಾಗ ನಮ್ಮಲ್ಲಿರುವಂಥ ಆಧ್ಯಾತ್ಮಿಕತೆ ಇನ್ನೂ ಸ್ವಲ್ಪ ವಿಕಸಿತವಾಗುತ್ತೆ. ಅಂದರೆ ಅದಿನ್ನೂ ಸ್ವಲ್ಪ ಬೆಳಕಿಗೆ ಬರುತ್ತೆ, ನಮಗೂ ಗೊತ್ತಾಗುತ್ತೆ ಹೇಗೆ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂತಂದ್ಬಿಟ್ಟು. ಆಯಿತಾ, ಇವತ್ತಿನಿಂದ ನಾವು ಕೂಡ ಸ್ವಲ್ಪ ಪ್ರಯತ್ನ ಮಾಡೋಣ, ಇದರಲ್ಲಿ ಏನು ಒಳ ಅರ್ಥ ಇರ್ಬೋದು ಅಂತಂದ್ಬಿಟ್ಟು. ಯಾಕಂದರೆ ಕೃಷ್ಣನ ಲೀಲೆಗಳು ನಾವು ಏನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಮ್ಗೆ ಅದು ಯೋಗ್ಯತೆಯೂ ಇಲ್ಲ. ಇಲ್ಲಿ ಗುರುಗಳು ಏನು ಹೇಳಿದಾರೋ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ. ಅವರ ಕೃಪೆಯಿಂದ ನಮ್ಮ ಒಂದು ಯೋಗ್ಯತೆ ಏನಿದೆಯೋ ಅದಕ್ಕೆ ತಕ್ಕಂಗೆ ನಮಗೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.